ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಅಂತ. ಈ ಮನೆ ಓನರು ನಾನು. ಸೊ ನಾವು ಈಗ ವಾಸವಾಗಿರೋವಂಥ ಮನೆ ಇದು. ಇದನ್ನು ನಾವು ಸೇಲ್ಗೆ ಇಟ್ಟಿದ್ದೀವಿ. ಇದು ಉತ್ತರಹಳ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡಲ್ಲೇ ಬರೋ ಅಂಥ ಮನೆ. ಒಂದು ಪ್ರಾಪರ್ ಜಂಕ್ಷನ್ನಲ್ಲಿ ಇರೋ ಅಂಥ ಮನೆ ಇದು. 30x40 ಸೈಟ್ ಮೆಜರ್ಮೆಂಟ್ ಬರುತ್ತೆ. ಇದು ಕಟ್ಟಿರೋದು ಬಂದು ಟೋಟಲ್ಲು 36 ಚದರ, ಅಂದರೆ 3600 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಬರುತ್ತೆ. ಕೆಳಗಡೆ ಒಂದು ಸಪ್ರೇಟ್ ಮನೆ ಇದೆ, ಇಲ್ಲಿ ಡ್ಯೂಪ್ಲೆಕ್ಸ್ ಒಂದು ಮನೆ ಇದೆ, ಮೇಲ್ಗಡೆ ಒಂದು ಪಾರ್ಟಿ ಹಾಲ್ ವಿತ್ ಯುಟಿಲಿಟಿ ರೂಮ್ ಥರದ್ದು ಒಂದು ಜಾಗ ಇದೆ. ಪ್ರಾಪರ್ಟಿ ಬಂದು ಪ್ರಾಪರ್ ಎ ಖಾತಾ ಬರುತ್ತೆ. ಮದರ್ ಡೀಡ್ ಬಂದು ಇದು ಮುಂಚೆ ದ್ರಾಕ್ಷಿ ತೋಟ ಆಗಿರುತ್ತೆ. ಅದಾದ ಮೇಲೆ ಸುಂದರೇಗೌಡ ಅನ್ನೋರು ಲೇಔಟ್ ಮಾಡ್ತಾರೆ ಅದನ್ನು ನಮ್ಮ ತಂದೆ ಪರ್ಚೇಸ್ ಮಾಡ್ತಾರೆ. ಸೊ ಮದರ್ ಡೀಡಲ್ಲಿ ಇಷ್ಟೇ ಬರೋದು. ಇದು ಕ್ಲಿಯರ್ 100% ಕ್ಲಿಯರ್ ಟೈಟಲ್ಸ್ ಇದೆ. ಪ್ರಾಪರ್ಟಿ ಪೇಪರ್ಸಲ್ಲಾಗಲಿ ಇದರಲ್ಲಾಗಲಿ ಎಲ್ಲ 100% ಕ್ಲಿಯರ್ ಆಗಿರೋ ಅಂಥ ಒಂದು ಪ್ರಾಪರ್ಟಿ. ಆಮೇಲೆ ನಾವು ಈ ಮನೇನ ಸೇಲ್ ಮಾಡ್ತಿರೋ ರೀಸನ್ ಏನು ಅಂತಂದರೆ, ನಮ್ಮದು ಇನ್ನೂ ಒಂಚೂರು ದೊಡ್ಡ ಸೈಟ್ ಇದೆ. ಸೊ ಅಲ್ಲಿ ಇನ್ನೂ ಒಂಚೂರು ದೊಡ್ಡದಾಗಿ ಮನೆ ಕಟ್ಕೊಂಡು ಹೋಗೋಣ ಅಂತ ಸೇಲ್ ಮಾಡ್ತಿರೋದು. ಅದು ಬಿಟ್ಟರೆ ಇನ್ನು ಏನು ರೀಸನ್ನೂ ಇಲ್ಲ. ತುಂಬ ಚೆನ್ನಾಗಿ ಆಗಿ ಬಂದಿರೋ ಮನೆ ನಮಗಿದು. ತುಂಬ ಒಳ್ಳೆ ಲೊಕೇಶನ್ನಲ್ಲಿರೋ ಅಂಥದ್ದು. ನಮಗೂ ತುಂಬ ಸೆಟ್ ಆಗಿಬಿಟ್ಟಿದೆ ಮನೆ ಇದು. ಸೊ ಅದು ಒಂದು ರೀಸನ್ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಕೂಡ ದೊಡ್ಡದಾಯಿತು. ಹಾಗಾಗಿ ಒಂದು ದೊಡ್ಡ ಮನೆ ಇನ್ನೂ ಬೇಕು ಅಂತ ಅನಿಸಿದ್ರಿಂದ ಈ ಮನೇನ ಸೇಲ್ಗೆ ಇಟ್ಟಿದ್ದೀವಿ. ಆಮೇಲೆ ಇದು ನಿಮಗೆ ಈ ನಮ್ಮ ಕಂಪ್ಲೀಟ್ ರೋಡಲ್ಲಿ ನಿಮಗೆ ಈ ಖಾಲಿ ಸೈಟ್ ಬೇಕು ಅಂದ್ರೂ ಸಿಗದೇ ಇರೋವಂಥ ಒಂದು ಪರಿಸ್ಥಿತಿ ಇದೆ. ತುಂಬ ಒಳ್ಳೆ ವ್ಯಾಲ್ಯೂ ಇರೋವಂಥ ಸೈಟು. ನಾವು ಇದನ್ನು 2.3 crores ಸ್ಲೈಟ್ಲಿ ನೆಗೋಷಿಯಬಲ್ಲು ಕೊಟ್ಟು ಮಾಡ್ತಾ ಇದ್ದೀವಿ. ತುಂಬ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು ಇದು. ಯಾಕೆಂದರೆ ಸೈಟ್ ನೀವು ತಗೋಬೇಕು ಅಂತಂದ್ರೇ 1.25 180 ತನಕ ಇಲ್ಲಿ ಸೈಟ್ ವ್ಯಾಲ್ಯೂ ಇದೆ. ಅದು ತಗೋತೀನಿ ಅಂದರೂ ಮಾರಾಟ ಮಾಡೋರು ಯಾರೂ ಇಲ್ಲ ಇಲ್ಲಿ. ಸೊ ನಿಮಗೆ 2.3 crores ಇಷ್ಟು ಚೆನ್ನಾಗಿ ಕಟ್ಟಿರೋವಂಥ ಒಂದು 9 ವರ್ಷ ಹಳೆ ಮನೆ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿದೆ. ತುಂಬ ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ನು. ಯಾಕೆಂದರೆ ಇದು ನಾವೇ ವಾಸ ಮಾಡೋದಕ್ಕೆ ಅಂತ ಕಟ್ಕೊಂಡಿರೋ ಮನೆ ಆದ್ದರಿಂದ ನಾವು ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ನೀವು ಬಂದಾಗಲೂ ಬೇಕಂದ್ರೆ ನೋಡ್ಬೋದು, 9 ವರ್ಷ ಆದರೂ ಸಹಿತ ಒಂದು ಸಣ್ಣ ಕ್ರ್ಯಾಕ್ಸ್ ಆಗಲಿ, ಎಲ್ಲರೂ ಒಂದು ಸೀಪೇಜು ಲೀಕೇಜು ಏನೂ ಇಲ್ಲದೆ ಇರೋ ಅಂಥ ಒಂದು ಬಿಲ್ಡಿಂಗು. ಸೊ ಇದನ್ನು ಸೇಲ್ಗೆ ಇಟ್ಟಿದ್ದೀವಿ. ಈಗ ನಿಮಗೆ ಹೌಸ್ ಟೂರ್ ತೋರಿಸ್ತೀವಿ. ಒಂದು ಸಲ ಮನೆ ನೋಡಿಕೊಂಡು ಬರೋಣ ನಾವು. ನೋಡಿ, ಇದು ಮನೆ ಎಂಟ್ರೆನ್ಸು. ಇದು ಕೆಳಗಡೆ ಒಂದು 3 bedroom ಮನೆ ಇವಾಗ ಇದೆ ಸದ್ಯಕ್ಕೆ. ಸೊ ಮೇಲ್ಗಡೆ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರು ಒಂದು ಡ್ಯೂಪ್ಲೆ ಹೌಸ್ ಬರುತ್ತೆ. 3rd ಫ್ಲೋರಲ್ಲಿ ನಿಮಗೆ ಒಂದು ಯುಟಿಲಿಟಿ ರೂಮು, ಬಾತ್ರೂಮು ಕಮ್ ಪಾರ್ಟಿ ಹಾಲ್ ಬರುತ್ತೆ. ಅದು ಕಂಪ್ಲೀಟ್ಲಿ ಹೆಂಚ್ ಹಾಕಿ ಎಲ್ಲ ಕವರ್ ಮಾಡಿಬಿಟ್ಟಿರೋದ್ರಿಂದ ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಇದೆ ಅದು 3rd ಫ್ಲೋರಲ್ಲಿ. ಸೊ ಈಗ ನಾವೇ ವಾಸ ಇರೋದ್ರಿಂದ ಯಾರಿಗೂ ಬಾಡಿಗೆ ಅನ್ನೋದನ್ನ ಕೊಟ್ಟಿಲ್ಲ. ನೆಕ್ಸ್ಟು ಬರೋರು ಇನ್ ಕೇಸ್ ಬಾಡಿಗೆ ಕೊಡೋ ಪರ್ಪಸ್ ಇತ್ತು ಅಂತಂದರೆ ನಾವು ಇದು ಒಂದು ರೂಮ್ನ, ಅದ್ರ ಹಿಂದ್ಗಡೆ ಇರೋ ರೂಮ್ನ ಒಡೆದು ನಿಮಗೆ 10x23 ಬರುತ್ತೆ. ಅದನ್ನು ಪಾರ್ಕಿಂಗ್ ಮಾಡಿ ಕೊಡ್ತೀವಿ ನಾವು ಅಗ್ರಿಮೆಂಟ್ ಆದಮೇಲೆ. ಸೊ ಇಲ್ಲಿ ಒಂದು ಸಿಂಗಲ್ ಬೆಡ್ರೂಮು ಬಾಡಿಗೆ ಕೊಡ್ಬೋದು. ಮೇಲ್ಗಡೆ ಸಹಿತ ಒಂದು ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಅದನ್ನು ನೀವು ಇನ್ನೊಂದು ಚೂರು ಏನಾದ್ರು ಕನ್ಸ್ಟ್ರಕ್ಷನ್ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಮಾಡಿ ಅದನ್ನು ಒಂದು ಸಿಂಗಲ್ ಬೆಡ್ರೂಮ್ ಥರ ಮಾಡಿ ಬಾಡಿಗೆ ಕೊಡ್ಬೋದು. ಸೊ 2 ಪೋರ್ಷನ್ ಬಾಡಿಗೆ ಕೊಟ್ಟು ಡ್ಯೂಪ್ಲೆ ಹೌಸಲ್ಲಿ ನೀವಿರ್ಬೋದು. ಪ್ಲಸ್ ಕಾರ್ ಪಾರ್ಕಿಂಗು, 2 wheeler ಪಾರ್ಕಿಂಗು ಎಲ್ಲ ಆಗತ್ತೆ. ಆಮೇಲೆ ಈ ಮನೆ ಬಂದು ಕಂಪ್ಲೀಟ್ 100% ವಾಸ್ತು ಕಂಪ್ಲೈಂಟ್ ಆಗಿದೆ. ಸೊ ವಾಸ್ತು ಪ್ರಕಾರನೇ ಇಡೀ ಮನೆ ಕಟ್ಟಿರೋದು. ಆಮೇಲೆ ವಾಸ್ತು ಪ್ರಕಾರ 4 ಸೈಡು ಓಡಾಡೋ ಥರ ಇರಬೇಕು ಅಂತ ಇದೆ, ಎಲ್ಲೂ ಬ್ಲಾಕೇಜ್ ಇರಬಾರ್ದು ಅಂತ. ಸೊ ನಮ್ಮದು ಕಾಂಪೌಂಡ್ ನೀವು ಬಂದು ನೋಡಿದ್ರೆ 4 ಸಹಿತ ಕನೆಕ್ಟಿವಿಟಿ ಇದೆ, ನೀವು ಓಡಾಡಬಹುದು. ಸೊ ಇದು ಬಂದು ನೋಡಿ, ಆ ಕಡೆ ಬಂದು ಸುಬ್ರಹ್ಮಣ್ಯಪುರ ಮೇಯ್ನ್ ರೋಡ್ ಅದು. ಆಮೇಲೆ ಈ ಕಡೆ ಬಂದು ಉತ್ತರಹಳ್ಳಿ ಮೇಯ್ನ್ ರೋಡ್ ಇದೆ. ಸೊ ಆ ಸುಬ್ರಹ್ಮಣ್ಯಪುರ ಮೇಯ್ನ್ ರೋಡು ಉತ್ತರಹಳ್ಳಿ ಮೇಯ್ನ್ ರೋಡ್ಗೆ ಕನೆಕ್ಟಿವಿಟಿ ಇರೋ ಅಂಥ ಒಂದು ಸಿಂಗಲ್ ರೋಡ್ ಇದು. ಸೊ ಹಾಗಾಗಿ ಇಲ್ಲಿ ನಿಮಗೆ ಸೆಕ್ಯೂರಿಟಿ ವೈಸು ಯಾವತ್ತಿಗೂ ಇಶ್ಯೂಸ್ ಇಲ್ಲ. ಜನ ಓಡಾಡ್ತಾನೆ ಇರ್ತಾರೆ. ಆಲ್ಮೋಸ್ಟ್ ಮೇಯ್ನ್ ರೋಡ್ ಆಗಿರೋದ್ರಿಂದ ಜನ ಓಡಾಡ್ತಾನೆ ಇರ್ತಾರೆ. ಹಾಗಾಗಿ ಸೆಕ್ಯೂರಿಟಿ ವೈಸು ನಿಮಗೆ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಕೂಡ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ, ಅದನ್ನು ನಾನು ವಿಡಿಯೋಲಿ ಆಮೇಲೆ ತೋರಿಸ್ತೀನಿ.
ಸೊ ಬನ್ನಿ ಮನೆ ನೋಡಿಕೊಂಡು ಈಗ ಇಲ್ಲಿಂದ ಶುರು ಮಾಡೋಣ. ಆಮೇಲೆ ನಾವು ಸದ್ಯಕ್ಕೆ ಇವಾಗ ಕಾರ್ ಪಾರ್ಕಿಂಗ್ ಎಲ್ಲಿ ಮಾಡ್ಕೋತಿದ್ದೀವಿ ಅಂತ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಮ್ಮದೇ ಒಬ್ಬರು ಫ್ಯಾಮಿಲಿ ಫ್ರೆಂಡು ಅಬ್ರಾಡಲ್ಲಿ ಸೆಟ್ಲ್ ಆಗಿದ್ದಾರೆ. ಅವ್ರದ್ದೊಂದು ಸೈಟಲ್ಲಿ ಶೆಡ್ ಮಾಡಿಕೊಂಡು ಒಬ್ಬ ವಾಚ್ಮೆನ್ ಸಹಿತ ಇಟ್ಟು ಅಲ್ಲಿ ಒಂದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ. ಅದನ್ನು ಸಹಿತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್. ಬನ್ನಿ. ನಾನು ಆವಾಗಲೇ ಹೇಳಿದ್ನಲ್ಲ ನಮ್ಮ ಕಾರ್ಗಳು ಇವಾಗ ಎಲ್ಲಿ ನಿಲ್ಲಿಸ್ಕೊತಿದ್ದೀವಿ ಅಂತ. ಸೊ ಇಲ್ಲಿ ಒಂದು ವಾಚ್ಮೆನ್ ಶೆಡ್ ಮಾಡಿದ್ದೀವಿ, ಒಬ್ಬ ವಾಚ್ಮೆನ್ ಕೂಡ ಇಟ್ಟಿದ್ದೀವಿ ಇಲ್ಲಿ. ಆಮೇಲೆ ನಮ್ಮ ಕಾರು 2 ಕಾರುಗಳನ್ನು ಈ ಥರ ನಾವು ಒಂದು ಕವರ್ ಮಾಡಿಕೊಂಡು ಇಲ್ಲಿ ನಿಲ್ಲಿಸ್ಕೊತಾ ಇದ್ದೀವಿ ಸದ್ಯಕ್ಕೆ. ಸೊ ನೆಕ್ಸ್ಟು ಅದೇ ನೀವು ಯಾರು ಪಾರ್ಕಿಂಗ್ ಬರೋವ್ರ ಮನೆಗೆ ಪಾರ್ಕಿಂಗು ನಾವು ಅಲ್ಲಿ ಮನೆಯಲ್ಲೇ ಮಾಡಿಕೊಡ್ತೀವಿ. ಬನ್ನಿ ಇವಾಗ ಕೆಳಗಡೆ ಮನೆಯಿಂದ ನೋಡಿಕೊಂಡು ಹೋಗೋಣ ಹಾಗೆ ಮೇಲಕ್ಕೆ. ಸೊ ಇದು ಎಂಟ್ರೆನ್ಸು. ಇದು ಒಂದು ಕಬ್ಲರ್ ಡೋರ್ ಮಾಡಿಸಿದ್ವಿ ಜಸ್ಟ್ ಒಂದು ಸೇಫ್ಟಿ ಪರ್ಪಸ್ಗೆ. ಸೊ ದಟ್ ಮೇನ್ ಡೋರ್ ತೆಗೆದಿದ್ರು ಇದನ್ನು ಕ್ಲೋಸ್ ಮಾಡಿ ಇಟ್ಕೊಂಡಿದ್ರೆ ಗಾಳಿ ಬೆಳಕು ಬರುತ್ತೆ. ಹಾಗಾಗಿ ಇದು ಇಲ್ಲಿ ಚಪ್ಪಲಿ ಶೂಗಳು ಇಟ್ಕೊಳ್ಳೋದಕ್ಕೆ ಒಂದು ರ್ಯಾಕ್, ಆಮೇಲೆ ಒಂದು ಓಣಿ ಥರ ನೋಡಿ. ಇದು ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಒಂದು ರೂಮ್ ಇದೆ. ಇಲ್ಲೇ ನಿಮಗೆ ಆಲ್ಮೋಸ್ಟ್ 8,000 ಲೀಟ್ರ್ ಹಿಡಿಯೋ ಥರದ್ದು ಒಂದು ಸಂಪ್ ಕೂಡ ಇದೆ. ಸೊ ನೀರು ಸ್ಟೋರೇಜು ನಿಮಗೆ ಒಂದು ವಾರ ನೀರು ಬಂದಿಲ್ಲ ಇನ್ ಕೇಸ್ ಅಂತಂದರೂ ಸಹಿತ 1 ವಾರದವರೆಗೂ ಮಿನಿಮಮ್ ಸಸ್ಟೈನ್ ಆಗ್ಬೋದು. ಬಟ್ ಎವ್ರಿ ಆಲ್ಟರ್ನೇಟಿವ್ ಡೇಸ್ ಇಲ್ಲಿ ಕಾವೇರಿ ಮತ್ತು CMC ಎರಡೂ ನೀರು ಬರುತ್ತೆ. ನಾವು ಬಂದಿದ್ದಿಷ್ಟು ವರ್ಷದಲ್ಲಿ ಒಂದೇ ಒಂದು ಸಲ ಪೀಕ್ ಸಮ್ಮರಲ್ಲೂ ನೀರಿನ ಪ್ರಾಬ್ಲಮ್ ನಮಗೆ ಯಾವತ್ತಿಗೂ ಆಗಿಲ್ಲ ಇಲ್ಲಿ. ಸೊ ಇದೊಂದು ರೂಮು. ಸೊ ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ಪಾರ್ಕಿಂಗ್ ಮಾಡಿಕೊಡ್ತೀವಿ ಅಂತ ನಾನು ಹೇಳಿದ್ದು ಈ ಒಂದು ಗೋಡೆನ ಒಡೆದು, ಇದು ಒಂದು ಗೋಡೆನ ಒಡೆದು ಈ 2 ರೂಮು ಉದ್ದಕ್ಕೆ ನಾನು ಪಾರ್ಕಿಂಗ್ ಮಾಡಿಕೊಡ್ತೀನಿ ಅಗ್ರಿಮೆಂಟ್ ಆದಮೇಲೆ. ಸೊ ಬನ್ನಿ, ಇದು ಹಾಲ್ ಬರುತ್ತೆ ಈ ಮನೆಯದು. ಹಾಲು ಸುಮಾರು ದೊಡ್ಡದಾಗಿದೆ, ವಿಶಾಲವಾಗಿದೆ. ಆಮೇಲೆ ಗಾಳಿ ಬೆಳಕು ಎನಿ ಟೈಮು ನಿಮಗೆ ಚೆನ್ನಾಗಿರುತ್ತೆ ಇಲ್ಲಿ. ಸೊ ಇದೊಂದು ಕಿಚನ್ನು ಕಂಪ್ಲೀಟ್ಲಿ ನಿಮಗೆ ಮಾಡ್ಯುಲರ್ ಕಿಚನ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈವನ್ ಇನ್ಕ್ಲೂಡಿಂಗ್ ಲಾಫ್ಟ್ಸು ರೆಡಿ ಇದೆ. ಬನ್ನಿ, ಇದು ಒಂದು ಬೆಡ್ರೂಮ್ ಬರುತ್ತೆ. ಸೊ ಆ ಮುಂದ್ಗಡೆದು ಒಂದು ರೂಮು ಪ್ಲಸ್ ಇದು ಒಂದು ಸೇರಿ ನಿಮಗೆ ಕಾರ್ ಪಾರ್ಕಿಂಗ್ ಮಾಡೋ ಅಂಥದ್ದು. ಅಥವಾ ಬರೀ ಮುಂದ್ಗಡೆ ಒಂದು ಸಾಕು, ಈ ರೂಮ್ ಹಾಗೆ ರಿಟೈನ್ ಮಾಡ್ಕೊಳ್ಳೋಣ, ನಮ್ಮ ಹತ್ರ ಒಂದು ಕಾರ್ ಇದೆ ನಮ್ಗೆ ಅಷ್ಟು ನಿಲ್ಸ್ಕೊಳಕ್ಕಾದ್ರೆ ಸಾಕು ಅಂತಂದರೆ ಅದನ್ನು ಸಹಿತ ನೋಡ್ಬೋದು. ನಿಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ಇಲ್ಲಿ ಏನು ಬೇಕೋ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀವಿ. ಆಮೇಲೆ ಇದು ನಮ್ಮ ದೇವರ ಮನೆ, ಡೈಲಿ ನಿತ್ಯ ಪೂಜೆ ನಡೆಯೋ ಅಂಥದ್ದು. ಆಮೇಲೆ ಇದು ಒಂದು ಕಾಂಪ್ಯಾಕ್ಟ್ ರೂಮು. ಸದ್ಯಕ್ಕೆ ನಮ್ಮ ತಾಯಿ ಇರ್ತಾರೆ ಈ ರೂಮಲ್ಲಿ. ಸೊ ಇದು ಒಬ್ಬರಿರೋದಕ್ಕೆ ತುಂಬ ಕಾಂಪ್ಯಾಕ್ಟ್ ಆಗಿ ಚೆನ್ನಾಗಿದೆ ರೂಮ್ ಇದು. ಇಲ್ಲೂ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಎನಿ ಟೈಮು. ಆಮೇಲೆ ಇದು ಒಂದು ವಾಶ್ ಬೇಸಿನ್ ಏರಿಯಾ. ಆಮೇಲೆ ಇಲ್ಲಿ ಬಂದು ಬಚ್ಚಲ್ ಮನೆ ಇದೆ, ಒಂದು ಬಚ್ಚಲ್ ಮನೆ ಕಮ್ ಟಾಯ್ಲೆಟ್ ಇದು. ಆಮೇಲೆ ಇಲ್ಲಿ ಹಿಂದ್ಗಡೆ ಬಾಗಿಲು ತೆಗೆದ್ರೆ ಹಿತ್ತಲ ಬಾಗಿಲು. ಇಲ್ಲಿ ನಿಮಗೆ ಈಗ ಸದ್ಯಕ್ಕೆ ನಮ್ಮ ನಾಯಿ ಬಿಟ್ಟಿರ್ತೀವಿ ಅಲ್ಲಿ ಹಿಂದ್ಗಡೆ, ನಾನು ಅದನ್ನು ಆಮೇಲೆ ಒಂದು ಸಲ ತೋರಿಸ್ತೀನಿ. ಇಲ್ಲಿ ಬಟ್ಟೆ ಒಣಗಾಕೊಳ್ಳೋಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಮತ್ತು ಇಂಥದಕ್ಕೆಲ್ಲ ಉಪಯೋಗಿಸ್ತೀವಿ. ಆಮೇಲೆ ಇಲ್ಲಿ ಇನ್ನೊಂದು ಬಾತ್ರೂಮ್ ಕಮ್ ಟಾಯ್ಲೆಟ್ ಇದೆ, ಅದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಬರುತ್ತೆ ಅದು. ಸೊ ಇಡೀ ಮನೆಯಲ್ಲಿ 2 ಬಾತ್ರೂಮ್ ಕಮ್ ಟಾಯ್ಲೆಟ್ ಬರುತ್ತೆ ಇಲ್ಲಿ ಕೆಳಗಡೆ. ಆಮೇಲೆ ಅಲ್ಲಿ ಒಂದು ಮೂಲೆಯಲ್ಲಿ ಈಗ ಸದ್ಯಕ್ಕೆ ನಾವು ನಾಯಿ ಸಾಕಿರೋದ್ರಿಂದ ಅಲ್ಲಿ ನಾಯಿ ರೂಮ್ ಮಾಡಿದ್ದೀವಿ. ಇನ್ ಕೇಸ್ ನಾಯಿ ಇಲ್ಲ ಅಂತನ್ನೋರು ಅದನ್ನು ಸ್ಟೋರ್ ರೂಮ್ ಆಗು ಉಪಯೋಗಿಸ್ಕೋಬೋದು ಆ ಮೂಲೆಯಲ್ಲಿ. ಈಗ ನೆಕ್ಸ್ಟು ಇಲ್ಲಿಂದ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆಗೆ ಹೋಗೋದನ್ನು ನೋಡೋಣ ಬನ್ನಿ. ಸೊ ಇವಾಗ ಕೆಳಗಡೆ ಮನೆ ನೋಡಿದ್ದಾಯಿತು, ಈಗ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆ ಇದೆ ಅಂತನ್ನಲ್ಲ, ಅದನ್ನು ನೋಡೋಕ್ಕೆ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನಿಮ್ಗೆ ಒಂದು ತೋರಿಸೋದಿದೆ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ನಮ್ಮದು 4 ಸೈಡು ಓಡಾಡೋ ಥರ ಬಿಟ್ಟಿರೋದ್ರಿಂದ, ಎಲ್ಲ ಕಡೆ 2-2.5 ಅಡಿ ಜಾಗ ಬಿಟ್ಟಿರೋದ್ರಿಂದ ನಿಮಗೆ ಗಾಳಿ ಬೆಳಕಿಗೆ ಎಲ್ಲೂ ತೊಂದರೆ ಆಗಲ್ಲ. ನೀವು ಬೇರೆ ಕಡೆ ಕೆಲವು ಕಡೆ ಕಂಜೆಸ್ಟೆಡ್ ಆಗಿ ಗೋಡೆ ಟು ಗೋಡೆ ಅಂಟಿಸ್ಕೊಂಡು ಕಟ್ಟಿರ್ತಾರೆ ಮನೆ, ಆ ಥರದ್ದಲ್ಲ ಇದು.
ಸೊ ಬನ್ನಿ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಮನೆ ನೋಡೋಣ ಇವಾಗ. ನಾನು ಆವಾಗಲೇ ನಿಮಗೆ ಒಂದು ಹೇಳಿದ್ದೆ, ಇಲ್ಲಿ ಸ್ಟೋರ್ ರೂಮು ಅಂತಂದ್ಬಿಟ್ಟು. ಆ್ಯಕ್ಚುಲಿ ಇದು ನಮ್ಮ ನಾಯಿ ಇರೋದ್ರಿಂದ ನಾವು ಇದು ನಾಯಿ ರೂಮ್ ಮಾಡಿದ್ದೀವಿ. ಇಲ್ಲಿ ಸ್ಟೋರ್ ರೂಮ್ ಸಹಿತ ಮಾಡ್ಬೋದು. ಅದಕ್ಕೆ ಹಿಂದ್ಗಡೆ ಹಿತ್ತಲು ಬಾಗಿಲ್ದು ಒಂದು ಎಂಟ್ರೆನ್ಸ್ ಇದೆ. ಸೈಡಿಂದ ಬರೋವ್ರಿಗೆ ಈ ಕೆಲಸದವ್ರು, ಮನೆ ಕೆಲಸದವ್ರು ಬರ್ತಾರೆ ಅಂತಂದರೆ ಇಲ್ಲಿಂದನೂ ಒಂದು ಎಂಟ್ರೆನ್ಸ್ ಇದೆ. ಸೊ ಇದು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ದಾರಿ. ಆಮೇಲೆ ಇಲ್ಲಿ ಹಿಂದ್ಗಡೆ ಗೌರ್ಮೆಂಟ್ ಸ್ಕೂಲ್ ಇರೋ ಅಂಥದ್ದು. ಸೊ ಗೌರ್ಮೆಂಟ್ ಸ್ಕೂಲ್ ಇರೋದ್ರಿಂದ ಅಲ್ಲಿ ವಾಚ್ಮ್ಯಾನ್ ಇದ್ದಾರೆ. ಎನಿ ಟೈಮ್ 24 hours ಅಲ್ಲಿ ಕಂಪ್ಲೀಟ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ. ಸೊ ಇದು ಬಂದು ಈಗ ಸದ್ಯಕ್ಕೆ ಚಪ್ಪಲಿ, ಶೂಗಳು ಇಂಥವೆಲ್ಲ ಇಟ್ಕೊಳ್ಳೋದಕ್ಕೆ ಮಾಡ್ಕೊಂಡಿದ್ವಿ. UPS ಇಲ್ಲೇ ಇಟ್ಟಿದ್ದೀವಿ, ಸೊ ದಟ್ ಗಾಳಿ ಆಡುತ್ತೆ UPSಗೆ ಚೆನ್ನಾಗಿ. ಇಲ್ಲಿ ಗಿಡಗಳು ಬೇಕಂದ್ರೂ ಇಟ್ಕೋಬೋದು. ನಾವು ಮುಂಚೆ ಇಟ್ಕೊಂಡಿದ್ವಿ, ಇವಾಗ ಸ್ವಲ್ಪ ತೆಗೆದಿದ್ದೀವಿ ಗಿಡಗಳು. ಸೊ ಇಲ್ಲಿ ಬಂದು ನಿಮಗೆ ಎಂಟ್ರೆನ್ಸು ಇದು ಬರುತ್ತೆ. ಇಲ್ಲಿ ಒಂದು ಕಬ್ಳದ ಡೋರ್ ಸಹಿತ ಮಾಡಿಸಿದ್ದೀವಿ. ಕೆಳಗಡೆ ಮನೇಲಿ ಇತ್ತಲ್ಲ ಆ ಥರ ಸೆಕ್ಯೂರಿಟಿ ಪರ್ಪಸ್ಗೆ. ಸೊ ದಟ್ ಇದು ಕ್ಲೋಸ್ ಮಾಡ್ಕೊಂಡಿದ್ರೆ ನಿಮಗೆ ಈ ಡೋರ್ ಓಪನ್ ಮಾಡ್ಕೊಂಡಿರ್ಬೋದು ಹಾಗಾಗಿ. ಸೊ ಇಲ್ಲೊಂದು ಮಸ್ಕಿಟೋ ಮೆಸ್ಸದೊಂದು ಡೋರ್ ಹಾಕ್ಸಿದ್ದೀವಿ. ಸೊ ದಟ್ ಗಾಳಿ ಬೆಳಕು ಬರ್ತಾ ಇರುತ್ತೆ, ಸೊಳ್ಳೆ ಬರಲ್ಲ ಸಂಜೆ ಹೊತ್ತಲ್ಲಿ. ಆಮೇಲೆ ಇದು ಮನೆ ಎಂಟ್ರೆನ್ಸು. ಇದು ನಮ್ಮ ಅಣ್ಣ ನಿಂತು ತುಂಬ ಮುತುವರ್ಜಿ ವಹಿಸಿ ಕಟ್ಟಿರೋ ಅಂಥ ಮನೆ ಇದು. ನಮ್ಮ ಅಣ್ಣ ತುಂಬ ಡೀಟೈಲಿಂಗು, ಒಂಥರ ಆ ಬಾಗಿಲಲ್ಲಿ ಒಂದೊಂದು ಡಿಸೈನು ಸಹಿತ ಯಾವ ಥರ ಬರಬೇಕು, ಈ ಕಲರ್ಗೆ ಇದು ಮ್ಯಾಚ್ ಆಗಬೇಕು, ಈ ಥರ ಒಂದು ನಿಂತು ಕಟ್ಸಿರೋ ಅಂಥ ಮನೆ ನೋಡಿ. ಇದು ಎಂಟ್ರೆನ್ಸು. ಇಲ್ಲಿ ಒಂದು ಅಕ್ವೇರಿಯಮ್, ನಮ್ಮ ಅಣ್ಣಂಗೆ ಫಿಶ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅಕ್ವೇರಿಯಮ್ ಒಂದು ಇಟ್ಕೊಂಡಿದ್ದಾರೆ. ಇದು ಈಶಾನ್ಯ ಮೂಲೆ ಬರುತ್ತೆ. ಸೊ ವಾಸ್ತು ಪ್ರಕಾರ ಇಲ್ಲಿ ದೇವ್ರ ಮನೆ ಬರಬೇಕು ಅಂತ ಒಂದು ದೇವ್ರ ಮನೆ. ನಮ್ಮ ಮನೇಲಿ ದಿನನಿತ್ಯ ಪೂಜೆ ಪುರಸ್ಕಾರ ತುಂಬ ಚೆನ್ನಾಗಿ ನಡೆಯೋದ್ರಿಂದ ದೇವ್ರ ಮನೆಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಇಲ್ಲಿ. ಆಮೇಲೆ ಇದು ಒಂದು ಲಿವಿಂಗ್ ಹಾಲ್. ಇದು ಸುಮಾರು ಸ್ಪೇಷಿಯಸ್ ಆಗಿ ಬರುತ್ತೆ ನಿಮಗೆ. ಆಮೇಲೆ ಇಲ್ಲಿ ಫರ್ನಿಚರಿಂದ ಹಿಡಿದು ಲೈಟಿಂಗ್ವರೆಗೂ ಕಂಪ್ಲೀಟ್ಲಿ ಆ ಇಂಟೀರಿಯರ್ಸು ಮತ್ತು ಇದು ಮ್ಯಾಚ್ ಆಗೋ ಥರ ಮಾಡಿರೋ ಅಂಥದ್ದು. ಆಮೇಲೆ ಇಲ್ಲಿ ಬಂದು TV ಯೂನಿಟ್ಟು. ಆಮೇಲೆ ಇಲ್ಲಿ ನಿಮಗೆ ನೋಡ್ತಿದ್ರೆ ಇಲ್ಲಿ ಹಿಂದೆ ಏನಿದೆ ಅನ್ನೋದು ಗೊತ್ತಾಗಲ್ಲ, ಆ ಥರ ಮಾಡಿಸಿರೋದು. ಇದು ಯುಟಿಲಿಟಿ ಕಮ್ ಬಾತ್ರೂಮ್ ಬರುತ್ತೆ. ಇದು ಪಾತ್ರೆ ತೊಳೆಯೋದು, ಇನ್ನೊಂದು ಮತ್ತೊಂದು, ಅಥವಾ ಗೆಸ್ಟ್ ಬಂದವ್ರಿಗೆ ವಾಶ್ರೂಮು ಬಾತ್ರೂಮು ಯೂಸ್ ಮಾಡೋ ಅಂಥದ್ದು ಇದು. ಸೊ ಇದು ಜನರಲ್ ಬಾತ್ರೂಮ್ ಬರುತ್ತೆ ಇದು ಹಾಲ್ಗೆ. ಆಮೇಲೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಕಿದ್ದೀವಿ. ಓಪನ್ ಕಿಚನ್ ಇದೆ. ಸೊ ಒಂದು ಫ್ಯಾಮಿಲಿ ಆರಾಮವಾಗಿ ಕೂತು ಊಟ ಮಾಡೋ ಅಂಥ ಒಂದು ಜಾಗ. ಆಮೇಲೆ ಕಿಚನ್ನು ಓಪನ್ ಬರುತ್ತೆ ಇಲ್ಲಿ. ಆಮೇಲೆ ಕಿಚನ್ನು ಎಲ್ಲ ಕಂಪ್ಲೀಟ್ಲಿ ಫರ್ನಿಷ್ಡ್ ಆಗಿರೋ ಅಂಥದ್ದು, ಮಾಡ್ಯುಲರ್ ಕಿಚನ್ ಆಗಿರೋ ಅಂಥದ್ದು. ಸೊ ತಗೊಳ್ಳೋರು ಜಸ್ಟು ಅವರು ಸಾಮಾನು ತಗೊಂಡು ಶಿಫ್ಟ್ ಮಾಡಬೇಕಷ್ಟೆ ಮನೆಗೆ. ಕಂಪ್ಲೀಟ್ಲಿ 100% ರೆಡಿ ಇರೋ ಅಂಥ ಮನೆ ಇದು. ಆಮೇಲೆ ದೇವ್ರ ಮನೆಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಮೇಲುಗಡೆ ಆ ಗೋಪುರದ ಟೈಪ್ ಮಾಡಿಸಿರೋದು ಅದು ನಮ್ಮ ಅಣ್ಣನ ಇಂಟ್ರೆಸ್ಟು ಬೇಸಿಕಲಿ. ಅದು ಆ್ಯಕ್ಚುಲಿ ತುಂಬ ಟೈಮ್ ಹಿಡಿಯೋ ಅಂಥ ವರ್ಕ್, ಅದು ತುಂಬ ಕಷ್ಟಪಟ್ಟು ಮಾಡಿಸಿರೋ ಅಂಥದ್ದು. ಅಲ್ಲಿ ಸಂಜೆ ಹೊತ್ತು ನೋಡಿದ್ರೆ ನೀವು ಲೈಟ್ಸ್ ಪೆನಿಟ್ರೇಟ್ ಆಗುತ್ತೆ, ಅದು ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರ ಮನೆ. ಸೊ ಬನ್ನಿ, ಇಲ್ಲಿ ಈ ಫಸ್ಟ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಬರುತ್ತೆ ವಿತ್ ಬಾತ್ ಅಟ್ಯಾಚ್ಡು. ಈ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ರೂಮ್ಗೂ ಅಟ್ಯಾಚ್ಡ್ ಬಾತ್ರೂಮ್ ಇರೋ ಅಂಥದ್ದು ನೋಡಿ. ಇದೊಂದು ಡೀಸೆಂಟ್ ಸೈಜ್ಡ್ ಸ್ಪೇಷಿಯಸ್ ರೂಮ್ ಬರುತ್ತೆ. ವಾರ್ಡ್ರೋಬ್ಸ್ ಇದೆ, ಲಾಫ್ಟ್ ಇದೆ. ಆಮೇಲೆ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ.
ಆಮೇಲೆ ನೀವು ನೋಡ್ಬೋದು ಇಲ್ಲಿ ದೊಡ್ಡ ವಿಂಡೋ ಮಾಡಿರೋದ್ರಿಂದ ಗಾಳಿ ಬೆಳಕಂತಲೂ ನಿಮಗೆ ಎಸ್ಪೆಷಲಿ ಒಳ್ಳೆ ಬಿಸಿಲಿದ್ದಾಗ ಇಲ್ಲೇನೋ ಒಂದು ದೊಡ್ಡ ಫೋಕಸ್ ಲೈಟ್ ಹಾಕಿದೆ ಅನ್ನೋ ಅಷ್ಟು ಬೆಳಕು ಬರ್ತಾ ಇರುತ್ತೆ. ಆಮೇಲೆ ಇದು ಸ್ಟೇರ್ ಕೇಸ್ ಬಂದು ನೀವು ರೆಗ್ಯುಲರಾಗಿ ನೋಡಿದ್ರೆ ಮೆಟ್ಲು ಥರ ಮಾಡಿ ಇಲ್ಲೊಂದು ಗ್ರನೈಟಲ್ಲಿ ಇದು ಮಾಡಿರ್ತಾರೆ. ಇದಕ್ಕೆ ನಾವು ಆ್ಯಕ್ಚುಲಿ ತುಂಬ ಶ್ರಮಪಟ್ಟು ಮಾಡಿಸಿರೋ ಅಂಥ ಮೆಟ್ಲಿದು. ಇದು ಕಂಪ್ಲೀಟ್ಲಿ SS ಬರುತ್ತೆ. ಆಮೇಲೆ ಇಲ್ಲಿ ಗ್ಲಾಸ್ ಬರೋದ್ರಿಂದ ನಿಮಗೆ ಬೆಳಕು ಏನು ಬರುತ್ತೆ ಇದ್ರ ಕೆಳಗಡೆ ಪೆನಿಟ್ರೇಟ್ ಆಗುತ್ತೆ ನಿಮಗೆ. ಸೊ ಬೆಳಕನ್ನು ಇದು ಸ್ಟಾಪ್ ಮಾಡಲ್ಲ. ಆಮೇಲೆ ಕೆಲವರು ಅನ್ಕೋತಿರ್ಬೋದು ಗಾಜಿರೋದ್ರಿಂದ ಇದೇನು ಡ್ಯೂರೇಬಲ್ಲ ಏನು ಅಂತಂದ್ಬಿಟ್ಟು. ಇದು ಗ್ರನೈಟ್ಗಿಂತನೂ ಸ್ಟ್ರಾಂಗ್ ಇರೋ ಅಂಥದ್ದು ಒಂದು ಗ್ಲಾಸ್ ಇದು, ಟಫಾನ್ ಗ್ಲಾಸ್ ಅಂತ ಅಂತಾರೆ. ಆಮೇಲೆ ಇಲ್ಲಿ ಬಂದು ಇದಕ್ಕೆ ತಕ್ಕಂಗೆ ಇಂಟೀರಿಯರ್ಸು ಮತ್ತು ಅದಕ್ಕೆ ತಕ್ಕಂಗೆ ಫೋಟೋಸ್ ಹಾಕಿರೋ ಅಂಥದ್ದು ಶ್ಯಾಂಡಿಲಿಯರು. ಸೊ ಇದು ಒಂದು ಲಿವಿಂಗ್ ಹಾಲ್ ಥರ ಸೆಕೆಂಡ್ ಫ್ಲೋರಲ್ಲಿ. ಈಗ ಸಪೋಸ್ ಅಲ್ಲಿ ಸೀರಿಯಲ್ ಏನೋ ಓಡ್ತಿತ್ತು, ಯಾರೋ ಫಿಲಮ್ ನೋಡ್ತಿದ್ರು ಅಂದರೆ ಮಕ್ಕಳು ಅವ್ರಿಗೆ ಬೇಕಾದಂಥದ್ದು ಇಲ್ಲೂ ಒಂದು TV ಹಾಕಿದ್ದೀವಿ. ಸೊ ಇಲ್ಲಿ ಕೂತ್ಕೊಂಡು ನೋಡಿಕೊಂಡು ಅಥವಾ ಒಂದು ಗೆಟ್ ಟುಗೆದರ್ ಟೈಮ್ ಇರೋವಂಥ ಒಂದು ಜಾಗ ಇದು. ಸೊ ಇಲ್ಲಿ ಬಂದು ನಿಮಗೆ ಇನ್ನೂ 2 ರೂಮ್ ಬರುತ್ತೆ. ಒಂದು ಸ್ಟಡಿ ಕಮ್ ವರ್ಕ್ ರೂಮ್ ಅಂತ ಅಂತೀವಿ ಇದನ್ನು. ಸೊ ಇವತ್ತಿನ ದಿನ ವರ್ಕ್ ಫ್ರಮ್ ಹೋಮ್ ಪೊಸಿಷನ್ಸ್ ಜಾಸ್ತಿ ಇರೋದ್ರಿಂದ ಕೆಲವರು ಮನೆಯಿಂದ ಕೆಲಸ ಮಾಡ್ತೀನಿ ಅಂತಂದರೆ ಇದನ್ನು ಉಪಯೋಗಿಸ್ಕೋಬೋದು. ಮಕ್ಕಳು ಓದೋದಕ್ಕೆ ಉಪಯೋಗಿಸ್ಬೋದು. ಇಲ್ಲ ಮನೆಯಲ್ಲಿ ಗೆಸ್ಟ್ ಜಾಸ್ತಿ ಆದರೂ ಒಂದಿಟ್ಟು ಟೈಮಲ್ಲಿ ಕೆಳಗಡೆ ಏನಾದ್ರು ಹಾಸಿ ಒಂದು ಗೆಸ್ಟ್ ರೂಮ್ ಥರ ಮಾಡ್ಬೋದು. ಆಮೇಲೆ ಇದಕ್ಕೊಂದು ಅಟ್ಯಾಚ್ಡ್ ಬಾಲ್ಕನಿ ಬರುತ್ತೆ. ಸೊ ಈ ಬಾಲ್ಕನಿ ಬಂದು ನಿಮಗೆ ಆ ಮೇಯ್ನ್ ಮನೆ ಫೇಸಿಂಗ್ ಏನಿತ್ತು ನಮ್ಮ ರೋಡು ಅದು ವ್ಯೂ ಇರೋ ಅಂಥ ಒಂದು ಬಾಲ್ಕನಿ. ಸೊ ಇಲ್ಲಿಂದ ನಿಮಗೆ ವ್ಯೂ ಬಂದು ತುಂಬ ಚೆನ್ನಾಗಿದೆ. ಇಲ್ಲೂ ಒಂದು ಚೇರ್ ಹಾಕ್ಕೊಂಡು ಕೂತ್ರೆ ಒಂದು ಒಳ್ಳೆ ಪಾಸ್ ಟೈಮ್ ಮಾಡೋ ಅಂಥ ಜಾಗ ಇದೂ. ಬನ್ನಿ ಇಲ್ಲಿಂದ ಇವಾಗ ನೆಕ್ಸ್ಟ್ ಇನ್ನೂ 2 ಬೆಡ್ರೂಮ್ಸ್ ಇದೆ ಇಲ್ಲಿ. ಆ 2 ಬೆಡ್ರೂಮ್ಸ್ ನೋಡ್ಕೊಂಡು ಬರೋಣ. ಇದು ಮಕ್ಕಳ ರೂಮು. ಸೊ ಹಾಗಾಗಿ ಅವ್ರಿಗೆ ಏನು ಇಷ್ಟ ಆ ಥೀಮ್ ಪ್ರಕಾರ ಮಾಡಿಸ್ಕೊಂಡಿರೋ ಅಂಥ ಒಂದು ರೂಮ್ ಇದು. ಈವನ್ ಇದು ಸಹಿತ ಈ ಸ್ಕೈ ಸ್ಪೇಸ್ ರಿಲೇಟೆಡ್ ಥೀಮಲ್ಲಿ ಮಾಡಿಸಿರೋ ಅಂಥದ್ದು. ವಾರ್ಡ್ರೋಬ್ಸು ಸಹಿತ ಅದೇ ಥೀಮಲ್ಲಿ ಬಂದಿದೆ. ಆಮೇಲೆ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಬಾತ್ರೂಮ್ ಕಮ್ ಟಾಯ್ಲೆಟ್ ಇದು. ಸೊ ಇದು ಒಂದು ರೂಮ್ ಆಯಿತು, ಮಕ್ಕಳ ರೂಮು. ಇಲ್ಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಬನ್ನಿ ಅದನ್ನು ನೋಡೋಣ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮು. ಈಗ ನಮ್ಮ ಅಣ್ಣ ಅತ್ತಿಗೆ ಇಬ್ಬರು ವರ್ಕಿಂಗ್ ಇರೋದ್ರಿಂದ ಒಬ್ಬರು ಯಾವುದೋ ಕಾಲ್ಸಲ್ಲಿದ್ದರು ಅಲ್ಲಿದ್ದರು ಅಂತಂದರೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇದು ಮೂವಬಲ್ ಒಂದು ಟೇಬಲ್ನ ನಮ್ಮ ಅಣ್ಣ ಹಾಕ್ಕೊಂಡಿರೋದು. ಇಲ್ಲೊಬ್ಬರು ವರ್ಕ್ ಮಾಡ್ಬೋದು ಅನ್ನೋ ರೀತಿಲಿ. ಅಥವಾ ತೆಗೆದ್ರೆ ಈ ಏರಿಯಾ ಫುಲ್ ಸ್ಪೇಷಿಯಸ್ ಆಗುತ್ತೆ. ಸೊ ಇಲ್ಲೂ ವಾರ್ಡ್ರೋಬ್ಸ್ ಆಗಿರ್ಬೋದು, ನಿಮಗೆ ಆ ಕಾಟ್ ಆಗಿರ್ಬೋದು, ಆ ಬಂದಿರೋ ಎಲಿವೇಶನ್ ಆಗಿರ್ಬೋದು, ಎಲ್ಲ ಇಂಟೀರಿಯರ್ಸು ಒಂದಕ್ಕೊಂದು ಮ್ಯಾಚ್ ಆಗೋ ಥರ ಮಾಡಿಸಿರೋ ಅಂಥದ್ದು. ಸೊ ಇಲ್ಲಿ ಇನ್ನೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಇನ್ನು 2 ಬಾತ್ರೂಮ್ ತೋರಿಸಿದೆ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಅಂದರೆ ಇಲ್ಲಿ ಸ್ವಲ್ಪ ಫ್ರೀ ಟೈಮಲ್ಲಿ ನೀವು ಸ್ನಾನ ಮಾಡೋದಕ್ಕೆ ಒಂದು ಜಕೂಸಿ ಇದೆ. ಸೊ ಯಾವಾಗ ಫ್ರೀ ಟೈಮ್ ಇರುತ್ತೆ ಇಲ್ಲಿ ಆನ್ ಮಾಡಿಕೊಂಡ್ರೆ ಭಾಳ ಚೆನ್ನಾಗಿ ನಿಮಗೆ ಒಂದು ಮಸಾಜ್ ಮಾಡೋ ಅಂಥ ಜಕೂಸಿ. ಸೊ ಇದು ಕಂಪ್ಲೀಟ್ ಈ ಡ್ಯೂಪ್ಲೆಕ್ಸ್ ಮನೆಯದಾಯಿತು. ಬನ್ನಿ ಇವಾಗ ಇಲ್ಲಿಂದ ನಮ್ಮದು 3rd ಫ್ಲೋರ್ ಟೆರೆಸ್ ಏನಿದೆ ಅಲ್ಲಿ ಪಾರ್ಟಿ ಹಾಲು ಮತ್ತು ಒಂದು ಯುಟಿಲಿಟಿ ರೂಮ್ ಇದೆ ಅಂತಂದಲ್ಲ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಇವಾಗ ಡ್ಯೂಪ್ಲೆಕ್ಸ್ ಮನೆ ನೋಡಿದ್ದಾಯಿತು, ಅದಕ್ಕೆ ಇದು ಎಂಟ್ರೆನ್ಸ್ ಆಯಿತು. ಈ 3rd ಫ್ಲೋರು ನಮ್ಮದು ರೂಫ್ ಟಾಪ್ಗೆ ಹೋಗೋದಕ್ಕೆ ಸಪ್ರೇಟ್ ಸ್ಟೇರ್ ಕೇಸ್ ಇದೆ. ಯಾಕೆ ಅಂತಂದರೆ ಈಗ ಸಪೋಸು ಒಂದೇ ಈ ಮನೆಯಿಂದ ಡ್ಯೂಪ್ಲೆಕ್ಸ್ ಮನೆಯಿಂದ ಮಾಡಿದ್ದಿದ್ರೆ ಏನಾಗೋದು, ಯಾರಾದರೂ ಬಂತು ಅಂತಂದರೆ ಅವ್ರ ಮನೆ ಒಳಗಿಂದನೇ ಹೋಗಬೇಕು, ಅದು ಡಿಸ್ಟರ್ಬೆನ್ಸು. ಸೊ ಹಾಗಾಗಿ ಸಪ್ರೇಟ್ ಎಂಟ್ರೆನ್ಸ್ ಮಾಡಿದ್ದೀವಿ ಇದಕ್ಕೆ.
ಸೊ ದಟ್ ಯಾರಿಗೂ ಡಿಸ್ಟರ್ಬೆನ್ಸ್ ಆಗಲ್ಲ. ಅಲ್ಲೇನೋ ಒಂದು ಪಾರ್ಟಿ ಹಾಲಲ್ಲಿ ಫಂಕ್ಷನ್ ಮಾಡಿದ್ರು ಅಥವಾ ಒಂದು ಗೆಟ್ ಟುಗೆದರ್ ಆಯಿತು ಅಂತಂದರೆ ಎಲ್ಲ ಆರಾಮವಾಗಿ ಇಲ್ಲಿಂದ ಬಂದು ಹೋಗ್ಬೋದು. ಸೊ ಇಲ್ಲಿ ಬಟ್ಟೆ ಒಣಗಾಕೊಳ್ಳೋಕ್ಕೆ ಒಂದು ಸ್ಟ್ಯಾಂಡ್ ಥರ ಮಾಡಿದ್ದೀವಿ ಟೆಂಪರರಿಗೆ. ಆಮೇಲೆ ಇಲ್ಲಿ ಬಂದು ನಮ್ಮದು ಓವರ್ ಹೆಡ್ ಟ್ಯಾಂಕು ಮತ್ತು ಸೋಲಾರು 3000 ಲೀಟ್ರ್ ಹಿಡಿಯೋ ಥರ ಟ್ಯಾಂಕ್ ಕೆಪಾಸಿಟಿ ಇದೆ, ಪ್ಲಸ್ ಸೋಲಾರ್ ಇದೆ. ಅದಕ್ಕೆ ಒಂದು ಎಂಟ್ರೆನ್ಸ್ ಇದು ಸಪ್ರೇಟ್ ಮಾಡಿದ್ದೀವಿ. ಸೊ ಇಲ್ಲಿಂದ ಹತ್ಕೊಂಡು ಹೋಗೋ ಥರದ್ದು. ಸೊ ಇದು ನಮಗೆ ಟೆರಸ್ಸಿಗೆ ಬರೋ ದಾರಿ ಇದೆ. ಸೊ ಇಲ್ಲೂ ಟೆರಸ್ಸಲ್ಲಿ ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಬೀಗ ಇಟ್ಟಿದ್ದೀವಿ. ಈ ಬೀಗ ಹಾಕ್ಕೊಂಡ್ರೆ ಇದು ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಜಾಗ ಇದು. ಸೊ ಈವನ್ ಮಕ್ಕಳು, ನಮ್ಮ ಮನೆ ಮಕ್ಕಳೆಲ್ಲ ಬಂದು ಇಲ್ಲೇ ಆಟಾಡೋದು. ಭಾಳ ವಿಶಾಲವಾಗಿರುತ್ತೆ, ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಇಲ್ಲೇ. ಆಮೇಲೆ ಒಂದು ಸಣ್ಣ ಫಂಕ್ಷನ್ ಮಾಡ್ತೀನಿ ಅಂತಂದ್ರೂ ಒಂದು 50 ಜನನ್ನ ಕೂರಿಸಿ ಊಟ ಹಾಕೋ ಅಂಥ ಜಾಗ. ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ಮೇಲ್ಗಡೆ ನಾವು ಕವರ್ ಮಾಡಿರೋದೆಲ್ಲ ಕಂಪ್ಲೀಟ್ ಮಂಗಳೂರು ಹೆಂಚಲ್ಲಿ, ಅದು ಡಬಲ್ ಲೇಯರ್ ಹೆಂಚಂತ. ಸೊ ಎಂಥ ಪೀಕ್ ಸಮ್ಮರಲ್ಲೂ ನಿಮಗೆ ಶೆಕೆ ಒಂದು ಚೂರು ಆಗಲ್ಲ ಇಲ್ಲಿ. ಒಂದು ನಿಮಗೆ ಆ ಕ್ಲೇ ಟೈಲ್ಸು ನಿಮಗೆ ಹೀಟ್ನ ಕೆಳಗಡೆ ಹಾಕಲ್ಲ. ಇನ್ನೊಂದು ಎಲ್ಲ ಕಡೆ ಓಪನ್ ಬಿಟ್ಟಿರೋದ್ರಿಂದ ಗಾಳಿ ಚೆನ್ನಾಗಿ ಬರುತ್ತೆ ಇಲ್ಲಿ. ಸೊ ಇದು ಒಂದು ಪಾರ್ಟಿ ಹಾಲ್ ಜಾಗ. ಆಮೇಲೆ ಇಲ್ಲಿ ಬಂದು ಒಂದು ಯುಟಿಲಿಟಿ ರೂಮ್ ಥರ ಮಾಡಿದ್ದೀವಿ, ಅಥವಾ ಮನೆಯಲ್ಲಿ ಗೆಸ್ಟ್ ಜಾಸ್ತಿ ಇದ್ದಾಗ ಇಲ್ಲೂ ಮಲ್ಕೊಳ್ಳೋ ಅಂಥ ವ್ಯವಸ್ಥೆ ಇದೆ. ಸೊ ಇಲ್ಲಿ ಒಂದು ಬೆಡ್ಡು ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಎಲ್ಲ ಈ ಟೇಬಲ್ಸು, ಚೇರು ಇವೆಲ್ಲ ಇಟ್ಕೊಂಡಿದ್ದೀವಿ. ಸದ್ಯಕ್ಕೆ ಇಲ್ಲಿ ನಾವು ಅಷ್ಟಾಗಿ ಯುಟಿಲೈಸ್ ಮಾಡಿಲ್ಲ ಜಾಗನ. ಬಟ್ ಇದು ಒಂದು ಸಿಂಗಲ್ ರೂಮು ಥರ ಕನ್ವರ್ಟ್ ಮಾಡಿ ಬಾಡಿಗೆ ಕೊಡೋದಿದ್ರು ಕೊಡಬಹುದು. ಇಲ್ಲಿ ಒಳ್ಳೆ ಬಾಡಿಗೆ ಕೂಡ ಜನ್ರೇಟ್ ಆಗುತ್ತೆ. ಆಮೇಲೆ ಇಲ್ಲಿ ಒಂದು ಬಾತ್ರೂಮ್ ಸಹಿತ ಇದೆ, ಬಾತ್ರೂಮ್ ಕಮ್ ಟಾಯ್ಲೆಟ್ಟು. ಆಮೇಲೆ ಇದು ಎಲ್ಲ ಕಡೆಯೂ ಸೋಲಾರ್ ಕನೆಕ್ಟೆಡ್ ಇರೋದ್ರಿಂದ ಬಿಸಿ ನೀರು ಎನಿ ಟೈಮ್ ಬರುತ್ತೆ. ಸೊ ಬಾಡಿಗೆ ಕೊಡೋ ಪರ್ಪಸ್ ಇದ್ದರೆ ಅದಕ್ಕೂ ಇಲ್ಲಿ ಸೂಟ್ ಆಗುತ್ತೆ. ಇಲ್ಲ ಬಾಡಿಗೆ ಕೊಡೋಕ್ಕೆ ಇಷ್ಟ ಇಲ್ಲ, ನಾವು ನಮ್ಮ ಪರ್ಸ್ನಲ್ ಸ್ಪೇಸಾಗಿ ಇಟ್ಕೋತೀವಿ ಅಂತಂದರೆ ಇದು ಪರ್ಟಿಕ್ಯುಲರ್ಲಿ ನಮ್ಮ ಮನೆಯಲ್ಲಿ ಇದು ನನ್ನ ಫೇವ್ರೆಟ್ ಸ್ಪಾಟ್. ಅದು ಏನೇ ಟೆನ್ಷನ್ ಇರಲಿ, ಆ ಒಂದು ಬ್ಯುಸಿ ಲೈಫಿಂದ ನಾವು ಬಂದು ಒಂದು ಕಾಫಿನೋ ಟೀನೋ ಮಾಡ್ಕೊಂಡು ಬಂದು ಇಲ್ಲಿ ಕೂತಾಗ ಅದಾಗ ಸಂತೋಷನೇ ಬೇರೆ ಇಲ್ಲಿ. ಸೊ ಇದು ಬಂದು 3rd ಫ್ಲೋರ್. ಆಮೇಲೆ ಒಂದು ಟೆರೆಸ್ ಗಾರ್ಡನಿಂಗ್ ಇಂಟ್ರೆಸ್ಟ್ ಇರೋರು ಇಲ್ಲಿ ತುಂಬ ಚೆನ್ನಾಗಿ ಟೆರೆಸ್ ಗಾರ್ಡನಿಂಗ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಈಗ ಇನ್ ಕೇಸ್ ಹೋಮ್ ಥಿಯೇಟ್ರಾಗಿ ಕನ್ವರ್ಟ್ ಮಾಡ್ತೀನಿ ಅಂತಂದರೆ ಪ್ರೊಜೆಕ್ಟರ್ ಹಾಕ್ಕೊಂಡು ಅದಕ್ಕೆ ಸಹಿತ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಸೊ ಮನೆ ಎಲ್ಲ ನೋಡಿದ್ದಾಯಿತು. ಸೊ ಇದು ಒಂದು ನಾನು ಆವಾಗಲೇ ಹೇಳ್ದಂಗೆ ನಾವು ಇರೋದಕ್ಕೆ, ವಾಸವಾಗಿರೋದಕ್ಕೆ ಅಂತ ಕಟ್ಕೊಂಡಿರೋ ಅಂಥ ಮನೆ. ಸೊ ನೀವು ಅದನ್ನು ಯೋಚಿಸ್ಬೋದು, ನಾವಿರೋದಕ್ಕೆ ಅಂತ ಕಟ್ಕೊಳ್ಳೋದಕ್ಕೂ ನಾವು ಮಾರಾಟ ಮಾಡೋದಕ್ಕೆ ಅಂತ ಕಟ್ಟೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಆಮೇಲೆ ನಾವು ಕಟ್ಟಬೇಕಾದ್ರೆ ಮರಳು ಉಪಯೋಗಿಸಿ ಕಟ್ಟಿರೋ ಅಂಥ ಮನೆ. ಇವಾಗ ಮರಳು ನಿಮಗೆ ಎಲ್ಲೂ ಸಿಗೋಲ್ಲ, ಎಮ್ ಸ್ಯಾಂಡ್ ಅಷ್ಟೇ ಸಿಗೋದು. ಮರಳಲ್ಲಿ ಕಟ್ಟಿದ ಮನೆಗೂ ಎಮ್ ಸ್ಯಾಂಡ್ ಮನೆಗೂ ತುಂಬ ವ್ಯತ್ಯಾಸ ಬರುತ್ತೆ ಕ್ವಾಲಿಟೀಲಿ. ಸೊ ನಾನು ಆವಾಗಲೇ ಹೇಳ್ದಂಗೆ ತುಂಬ ಒಳ್ಳೆ ಲೊಕೇಶನ್ನು, ತುಂಬ ಒಳ್ಳೆ ಮನೆ, ನಿಮಗೆ ಪಾರ್ಕಿಂಗು ಸಹಿತ ಆಗುತ್ತೆ. ಒಂದು ಒಳ್ಳೆ ರೆಸಿಡೆನ್ಷಿಯಲ್ ಲಿವಿಂಗಿಗೆ ಸೂಟ್ ಆಗೋ ಅಂಥ ಮನೆ. ಸೊ ಒಳ್ಳೆ ಸ್ಟೀಲ್ ಡೀಲಲ್ಲಿ ನಾವು ಕೊಡ್ತಾ ಇರೋ ಅಂಥದ್ದು. ಸೊ ಬನ್ನಿ, ಇಂಟ್ರೆಸ್ಟೆಡ್ ಯಾರಿದ್ದೀರಾ? ನಾವು ಎಲ್ಲ ವರ್ಕಿಂಗು, ನಾನು ಬಿಸ್ನೆಸ್ಸಲ್ಲಿರೋದು, ನಮ್ಮ ಅಣ್ಣ ವರ್ಕಿಂಗು, ಹಾಗಾಗಿ ನಾವು ಬ್ಯುಸಿ ಇರ್ತೀವಿ. ಯಾಕೆಂದರೆ ನಾವು ರಿಯಲ್ ಎಸ್ಟೇಟ್ ಮಾಡೋರಲ್ಲ, ಈ ಮನೆ ಓನರು ಸೇಲ್ ಮಾಡ್ತಿರೋದು. ಸೊ ಹಾಗಾಗಿ ನಿಮಗೆ ಮನೆ ಸ್ಪಾಟಲ್ಲಿ ಬಂದು ನೋಡಬೇಕು ಅಂತನ್ನೋರು ನಮಗೆ ಕಾಲ್ ಮಾಡಿ ಈ ಮೇಲ್ ಕೊಟ್ಟಿರೋ ನಂಬರ್ಗೆ. ಸೊ ಬನ್ನಿ, ಮಾತಾಡಿಕೊಂಡು ನಾವು ಎನಿ ಡೇ ಸಂಜೆ ಹೊತ್ತು ಅವೈಲೇಬಲ್ ಇರ್ತೀವಿ. ಸೊ ನೋಡೋಣ ನೀವು ಯಾವ ಟೈಮಿಗೆ ಬರ್ತೀರಾ ಏನೋ ಮಾತಾಡಿಕೊಂಡು ನಾವು ಮನೆಯನ್ನು ಕಂಪ್ಲೀಟಾಗಿ ತೋರಿಸಿ ಏನಿದೆಯೋ ಮಾತುಕತೆ ಆಡ್ಬೋದು. ಸೊ ದಯವಿಟ್ಟು ಈ ಬಜೆಟಲ್ಲಿ ಯಾರು ನೋಡ್ತೀರಾ, 2.3 crores ಸ್ಲೈಟ್ಲಿ ನೆಗೋಷಿಯಬಲ್ ಇದ್ದೀವಿ. ಸೊ ಈ ಬಜೆಟಲ್ಲಿ ಯಾರು ನೋಡ್ತಿದ್ದೀರಾ ಕಾಲ್ ಮಾಡಿ. ಥ್ಯಾಂಕ್ ಯು.